ಮಟ್ಟಿಗೆ ಆ ಗದ್ಗೆಯಲ್ಲಿ ಮಹತ್ತಿದೆ. ಅದರಿಂದ ನಡೀತಾ ಇರೋದು. ಇಲ್ಲ ಅಂದ್ರೆ ಇಷ್ಟು ಜನ ನಾವೆಲ್ಲ ಏನು ಸೇರಕ್ಕಾಗಲ್ಲ. ನಾವೆಲ್ಲಾ ಜಾತಿಗೆ ನೋಡ್ತಾ ಇರ್ತೀವಿ, ನಾವು ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲಾ ಜಾತಿಗೆ ಮಾಡಕ್ ಹೋದ್ರೆ ನಾವೇನ್ ಮಾಡ್ತೀವಿ, ಟೆಂಪೋಗಳು ಹಾಕಿ ಕಟೌಟ್ ಕಟ್ಟಿ ಎಲ್ಲಾ ಕಡೆ ಪ್ರಚಾರ ಮಾಡ್ತೀವಿ. ನಮ್ಮೂರ ಗೌರಮ್ಮನ ಜಾತ್ರೆ ಬರ್ರಿ, ನಮ್ಮೂರಲ್ಲಿ ಹಬ್ಬ ಆಗ್ತದ ಬರ್ರಿ, ಊರ ಹಬ್ಬ ಪ್ರಚಾರ ಮಾಡ್ತೀವಿ. ನಾವೇನ್ ಅದ್ ಮಾಡಂಗೇ ಇಲ್ಲ. ಅದೇ ತಾನೇ ಪ್ರಚಾರ ಮಾಡ್ಕೊಂತಾರ, ಜನ ಕರ್ಕೊಂತ ಇರ್ತಾರೆ. ಆ ಶಕ್ತಿ ಆ ಯಮನಿಗಿದೆ. ನಮ್ಮೂರಲ್ಲಿರ್ತಕ್ಕಂತ ಎಲ್ಲಾ ಪ್ರತಿಯೊಬ್ರು ಅಷ್ಟೇ, ಯಾವುದೇ ರಾಜಕಾರಣಿಗಳಿದ್ರು ಕೂಡ, ಯಾವುದೇ ಪಕ್ಷಪಾತ ಇದ್ರು ಕೂಡ ಎಲ್ಲ ಬೆಂಬಲಿಸಿ, ನಮ್ಮ ಎಲ್ಲ ಜನಾಂಗದವ್ರು ಕೂಡ ಎಲ್ಲ ಬೆಂಬಲಿಸಿ ಜಾತ್ರೆನ ಸಾಂಗೋಪಾಂಗ ನಡ್ಕೊಳ್ಳೋದು. ಯಾವುದೇ ಗಲಾಟೆ ಅಂತ ಏನು ಮಾಡ್ಕೊಳ್ಳಲ್ಲ, ಅದನ್ನ ಚೆನ್ನಾಗ್ ಮಾಡ್ಕೊಳ್ಳೋರು. ಅದನ್ನೇ ನಮ್ಮೂರಲ್ಲಿ ಬೇರೆ ಊರವ್ರು ಹೇಳೋದು ಅದೇ. ಕುಮಳಾಪುರದಲ್ಲಿ ಒಗ್ಗಟ್ಟಿದೆ, ಅವ್ನು ಚೆನ್ನಾಗಿ ಕಾಪಾಡ್ಕೊಳತ್ತಾರ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ದೇವ್ರ ದಯಾಮಯದ ಶಿವ ಪಾರ್ವತಿ ನಿಮ್ಗೆಲ್ಲ ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ಚೆನ್ನಾಗಿ ಕಾಪಾಡಿ. ಇದೇ ತರ ನಮ್ ಜಾತ್ರೆಗೆ ಎಲ್ಲಾ ಬಂದು ಸಹಕರಿಸ್ರಿ. ಮುಂದಿನ ತಿಂಗಳು 10ನೇ ತಾರೀಕು ನಮ್ ಜಾತ್ರೆ ಇದೆ. ಎಲ್ರು 10, 11 ನೀವು ಬರ್ಬೇಕು.